ಸುವರ್ಣ. ಉಳುವ ಮನೆ ಭೂಮಿಗೆ ಒಡೆಯ ಅಂತ ಕಾನೂನು ಬಂದ ಹಾಗೆ ಮನೇಲಿ ಯಾರು ಪರ್ಮನೆಂಟ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಮನೆ ದೇವರ ಸೇವೆ ಭಾಗ್ಯ ಅಂತ ಕಾನೂನು ಬಂದಿದ್ರೆ ತುಂಬಾ ಚೆನ್ನಾಗಿರೋದು. ಏನು ಹೇಳಬೇಕು ಅಂತ ಇದ್ದೀರೋ ಅದನ್ನ ನೇರವಾಗಿ ಹೇಳಿ, ಬೆನ್ನ ಹಿಂದೆ ಮಾತಾಡಬೇಡಿ, ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಈಗೇನು ನಾನು ಪೂಜೆ ಮಾಡಬಾರ್ದ ನಿಖಿತಕ್ಕ? ಮಾಡಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ ರಜಿನಿ. ನೀನು 6 ತಿಂಗಳು ಮಟ್ಗಿಲಿರೋದಕ್ಕೆ ಬಂದಿದ್ಯಾ. 6 ತಿಂಗಳಾದ್ಮೇಲೆ ನೀನು ವಾಪಸ್ ಹೊರಟೋಗ್ತೀಯಾ. ಯಾಕಂದರೆ ನೀನು ಆಗಲೇ ನಿರ್ಧಾರ ತಗೊಂಡಿದ್ಯಾ. ನಿನ್ನ ನಿರ್ಧಾರನ ಆ ಬ್ರಹ್ಮನಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇನ್ನು 6 ತಿಂಗಳಾದ್ಮೇಲೆ ನಾನೇ ಪೂಜೆ ಮಾಡಬೇಕು. ಹೀಗೆ ನೀನು ದಿನ ಪೂಜೆ ಮಾಡ್ತಿದ್ರೆ ನಂಗೆ ಪೂಜೆ ಮಾಡೋದೇ ಮರ್ತೋಗುತ್ತೆ. ಆಮೇಲೆ ಕಷ್ಟ ಆಗುತ್ತಲ್ವಾ? ನೀನ್ ಸೊಸೆ ಅಲ್ಲ ಈ ಮನೆಯಲ್ಲಿ, ಎಷ್ಟು ಹಾಗೆ ಇದ್ಬಿಡು. ಇದನ್ನೆಲ್ಲ ನೀನ್ ಯಾಕೆ ಮಾಡಕ್ ಹೋಗ್ತೀಯ? ನಿಖಿತಾ ಈ ಮನೆ ಸೊಸೆ, ಅದರಲ್ಲೂ ಹಿರಿ ಸೊಸೆ. ಎಲ್ಲ ಇವಳ್ದೆ ಈ ಮನೆಯಲ್ಲಿ, ಎಲ್ಲ ಅವಳೇ ಮಾಡ್ಕೊಳ್ಳಿ. ನೀನ್ ಗೆಸ್ಟ್ ಪುಟ್ಟ. ಯಾರು ಹೇಳಿದ್ದು ಅವಳಿ ಮನೆ ಗೆಸ್ಟು ಅಂತ? ಇವಳು ಗೆಸ್ಟ್ ಅಲ್ಲ, ಈ ಮನೆ ಕಿರಿ ಸೊಸೆ. ಇವಳು 6 ತಿಂಗಳು ಇರ್ತಾಳೋ ಇಲ್ಲ 6 ದಿವಸ ಇರ್ತಾಳೋ ಅದು ಅವಳು ಇಷ್ಟ. ಈಗ ನೀವಿಬ್ಬರು ಇಲ್ಲಿಂದ ನಡೀರಿ. ನಾನು ಹೇಳಿಲ್ವಾ ನಿನಗೆ? ಇವಳು ಸ್ವಲ್ಪ ಹಾಗೇನೆ. ನೀನು ನಡಿಯಮ್ಮ, ನೋಡಿ 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 ರಜ. ನಿಮ್ಮ ಮಾವನಿಗೋಸ್ಕರ ನಾನು ನಿನ್ನ ಪರ ಮಾತಾಡಬೇಕಾಯ್ತು, ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ. ನನಗಿಷ್ಟ ಇಲ್ಲ ಅಂದರೂ ನೀನು ಈ ಮನೇಲಿ ನೆಮ್ಮದಿಯಾಗಿರಲೇಬೇಕು. ಆಂಟಿ ಆಂಟಿ ನಂಗೆ ತಿಂಡಿ ಬೇಕಂಟಿ. ಅಯ್ಯೋ ಕಂದನ್ ತಿಂಡಿ ಬೇಕಂತ ದೇವ್ರ ಪೂಜೆ ಮಾಡಿ ಆಮೇಲೆ ಬಡ್ಸ್ಕೊಡ್ತೀನಿ. ಆಂಟಿ ನಂಗೆ ಬೇಜಾರಾಗ್ತದೆ ಆಂಟಿ. ಯಾಕೆ ಬಂಗಾರ? ಅಮ್ಮ ಮತ್ತೆ ಜಯಜ್ ಹೇಳಿದ್ರು ನೀವು 6 ತಿಂಗಳಾದ್ಮೇಲೆ ಈ ಮನೇಲಿ ಇರಲ್ಲ ಅಂತ. ಯಾಕಂಟಿ? ಎಲ್ಲೂ ಹೋಗ್ಬೇಡಿ ಆಂಟಿ. ನೀವು ಹೋದ್ರೆ ನಾನು ಬರ್ತೀನಿ ಆಂಟಿ. ಪ್ಲೀಸ್ ಆಂಟಿ. ಇಲ್ಲೇ ಇರ್ತೀನಿ ಕಂದ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ ಪುಟ, ನಾನು ಸುಳ್ಳು ಹೇಳ್ತಾ ಇಲ್ಲ. ಹಾಗಾದ್ರೆ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಚಿನ್ನ, ನಾನು ಎಲ್ಗೂ ಹೋಗಲ್ಲ. ಥ್ಯಾಂಕ್ಸ್ ರಜನಿ, ಈ ಮನೆಯಿಂದ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ್ದಕ್ಕೆ. ನಾನು ಮನಸ್ಸಾಕ್ಷಿಯಾಗಿ ಪ್ರಾಮಿಸ್ ಮಾಡಿಲ್ಲ. ಆದರೆ ಮನಸ್ಸಲ್ಲಿರೋದೇ ಬಾಯಲ್ಲಿ ಬಂದಿದೆ. ದೇವ್ರ ಮುಂದೆ ನಿಂತ್ಕೊಂಡು ಪ್ರಾಮಿಸ್ ಮಾಡಿದ್ಯಾ. ಮಕ್ಕಳು ದೇವ್ರ ಸಮ. ಇನ್ನು 6 ತಿಂಗಳು ಕಳೆದ ಮೇಲೂ ನೀನು ಇಲ್ಲೇ ಇರ್ತೀಯ. ಏನಾಯ್ತೆ ಅನು? ಈ ಬಿಸಿ ಹಾಲು ಮೈ ಮೇಲೆ ಬಿದ್ದಿದ್ರೆ ಏನ್ ಗತಿ? ಪಾತ್ರೆ ಹೇಗೆ ಕೈಯಿಂದ ಜಾರ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಅತ್ತೆಮ್ಮ. ಯಾವತ್ತೂ ಹೀಗಾಗಿರ್ಲಿಲ್ಲ. ಯೋಚನೆ ಅನ್ನೋ ಭೂತ ಮನ್ಸಲ್ಲಿ ಕೂತ್ರೆ ಹೀಗೆ ಆಗೋದು. ಸರಿಯಾಗಿ ಹೇಳಿದ್ಯಮ್ಮ.
ರಜನಿ ಮನೇಲಿದ್ರೆ ಒಂಥರ ಆಡ್ತಾಳೆ, ಅಲ್ಲಿಗೆ ಹೋದ್ರೆ ಇನ್ನೊಂದು ಥರ ಆಡ್ತಾಳೆ. ರಾತ್ರಿವೆಲ್ಲ ನಿದ್ದೆ ಮಾಡಿಲ್ಲ. ಯಾಕೆ ನೆಮ್ಮದಿಯಾಗಿ ಇರಕ್ಕೆ ಬರಲ್ವಾ ಅನು ನಿಂಗೆ? ಎಲ್ಲ ಒಳ್ಳೇದಾಗುತ್ತೆ ಅನು, ನೀನೇನು ಯೋಚನೆ ಮಾಡಬೇಡ. ರಜನಿ ಯಾರಿಗೂ ದ್ರೋಹ ಮಾಡಿಲ್ಲ, ಅವಳಿಗೂ ಏನೂ ಆಗಲ್ಲ, ಅವಳಲ್ಲಿ ಚೆನ್ನಾಗೇ ಇರ್ತಾಳೆ. ರಜನಿ ಮೇಲೆ ನನಗೆ ನಂಬಿಕೆ ಇದೆ ಅತ್ತೆಮ್ಮ, ಆದರೆ ಅವಳು ಸುತ್ತ ಇರೋರ ಬಗ್ಗೆ ನಂಬಿಕೆ ಇಲ್ಲ ನನಗೆ. ಡಿವೋರ್ಸ್ ತಗೋ ಅಂತ ನಾನು ಹೇಳಿದೆ, ಆದರೆ ಹೇಳಿದ ತಕ್ಷಣ ಅವಳು ಒಪ್ಕೊಂಡ್ಬಿಟ್ಲು. ಇದರ ಅರ್ಥ ಅವಳಿಗೆ ಹಿಂಸೆ ಕಿರುಕುಳ ಆಗ್ತಾ ಇದೆ ಅಲ್ಲಿ ಅಂತ ತಾನೆ. ಅವಳು ನಿಜವಾಗ್ಲೂ ಬಲವಂತಕ್ಕಿದ್ದಾಳೆ ಅಲ್ಲಿ ಅಷ್ಟೇ. ನಿನಗಿನ್ನೇನು ಹೇಳಕ್ಕಾಗಲ್ಲ, ನೀನು ಹೀಗೆ ಇರು. ಚಿಂತೆ ಮಾಡ್ತಾ ಇರೋ, ನಿದ್ದೆ ಬಿಡು, ಚಿಂತೆಯಲ್ಲೇ ಉಪವಾಸ ಇರೋ. ಒಂದ್ ದಿವಸ ಆರೋಗ್ಯ ಕೈಕೊಟ್ಟು ಆಸ್ಪತ್ರೆನೂ ಸೇರು. ನಾನು ಗಟ್ಮುಟ್ಟಾಗಿದ್ದೀನಿ, ಬಂದು ನಿನ್ನ ಸೇವೆ ಮಾಡ್ತೀನಿ. ರಜನಿ ನೆಮ್ಮದಿಯಾಗಿರ್ಲಿ ಅಂತ ಆಸೆ ಪಡ್ತೀನಿ ನಾನು. ನನಗದು ಗೊತ್ತಿದೆ, ಆದ್ರೆ ಆಸೆ ಪಡೋದ್ರ ಜೊತೆ ಅನುಮಾನ ಪಡ್ತೀಯಲ್ಲ, ಆ ಅನುಮಾನ ಬಿಡು. ಬೀಗರ ಮನೆ ಬಗ್ಗೆ ಯಾಕೆ ಯೋಚನೆ ನಿನಗೆ? ಅಲ್ಲಿ ರಜನಿ ಆರಾಮಾಗೇ ಇರ್ತಾಳೆ. ಯದ್ಭಾವಂ ತದ್ಭವತಿ ಅನ್ನೋ ಹಾಗೆ ನಾವು ಮನಸ್ಸಲ್ಲಿ ಹೇಗೆ ಅನ್ಕೋತೀವೋ ಜೀವನನೂ ಹಾಗೆ ನಡೆಯುತ್ತೆ. ನಿನ್ನ ಮನಸ್ಸಿಂದ ಅನುಮಾನ ಭಯನ ಕಿತ್ತು ಬಿಸಾಡು. ರಜನಿ ಅಲ್ಲಿ ಆರಾಮಾಗಿದ್ದಾಳೆ ಅಂತ ಅನ್ಕೋ, ನೀನಿಲ್ಲ ಆರಾಮಾಗಿರ್ತೀಯ. ಒಂದು ಫೋನ್ ಮಾಡು ರಜನಿಗೆ, ಸಮಾಧಾನ ಸಿಗುತ್ತೆ. ಈ ಮನೆಯಲ್ಲಿ ನಂಗೆ ಮರ್ಯಾದೆ ಹೋಗ್ತಿದೆ, ಅದೇ ಬೇಜಾರು. ಯಾಕೆ ಅಂತ ಕೇಳಲ್ವಾ? ಕೇಳು ರಜನಿ. ಏನಾಯ್ತು? ಈ ಮನೆ ಗೆಸ್ಟ್ ಥರ ಇರದೆ ಮನೆಯೆಲ್ಲ ಓಡಾಡ್ಕೊಂಡು ಅಡುಗೆ ಮನೆಗೆ ನುಗ್ಗಿ ಕೆಲಸ ಶುರು ಮಾಡಿಕೊಂಡ್ರೆ ಈ ಮನೆ ಹಿರಿ ಸೊಸೆಗೆ ಮರ್ಯಾದೆಯಲ್ಲಿರುತ್ತೆ? ನಾನು ಈ ಮನೆ ಹಿರಿ ಸೊಸೆ ನೆನಪಿರ್ಲಿ. ನೀವು ಹೇಳ್ದೇ ಇದ್ರು ಈ ಮನೆ ಹಿರಿ ಸೊಸೆ ನಾನೇ ಅಂತ 1000 ಸತಿ ಹೇಳಿದ್ರು ಈ ಮನೇಲಿ ಏನೂ ಬದಲಾಗಲ್ಲ. ನೋಡೆ, 6 ತಿಂಗಳು ಮಟ್ಟಿಗಿರೋಕೆ ಬಂದಿರೋ ನೀನು ಎಲ್ಲಿರಬೇಕು ಅಲ್ಲಿರು. ಈ ಮನೆ ನಂದು, ನೀನು ಈ ಮನೆ ಗೆಸ್ಟು. ನಾನೇನು ಉಪಚಾರ ಮಾಡ್ತೀನೋ ಅಷ್ಟೇ ನಿನ್ನ ಪಾಲು. ರೂಮಲ್ಲಿರೋ, ತಿಂಡಿ ಬರುತ್ತೆ. ನಿಖಿತಾ, ಹಲ್ಲು ಉದುರಿಸ್ಬಿಡ್ತೀನಿ ನಾಲ್ಗೆ ಉದ್ದ ಬಿಟ್ರೆ. ಯಾರಿಗೆ ಹೇಳ್ತಿದ್ದೆ ಇವಳು ಮನೆ ಗೆಸ್ಟು ಅಂತ? 6 ತಿಂಗಳು ಇರ್ತಾಳೋ 6 ನಿಮಿಷ ಇರ್ತಾಳೋ, ಇವಳು ಈ ಮನೆ ಸೊಸೆ ಅಷ್ಟೇ. ರಜನಿ, ನಿಮ್ಮ ಮಾವ ನಿನ್ನ ಕೈ ತಿಂಡಿ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬೇಗ ತಿಂಡಿ ಮಾಡು. ಅತ್ತೆ, ಅದು ಆಫೀಸ್. ನೀನು ಈ ಮನೆ ಸೊಸೆ, ಗೆಸ್ಟ್ ಅಲ್ಲ. ನಿಮ್ಮ ಮಾವನಿಗೆ ಬೇಗ ತಿಂಡಿ ಮಾಡಿಕೊಡು. ನಿನ್ನ ಪ್ರೀತಿ ಮಾವಂಗೆ ತಿಂಡಿ ಮಾಡಿಕೊಡು. ಏನು ದೇವ್ರೆ ಇದು? ಮನೆ ಕೆಲಸ ಮಾಡಬಾರ್ದು, ಮಾವನವ್ರು ಇಷ್ಟಪಟ್ಟಿದ್ದು ಮಾಡಬಾರ್ದು ಅಂತ ಅಲ್ಲ, ಆಫೀಸಿಗೆ ಲೇಟ್ ಆಗ್ತಿದೆ. ವಿಷ್ಣು ಕೈಯಲ್ಲಿ ಬಯಸ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ. ಅತ್ತೆ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಆಫೀಸಿಗೆ ಹೋಗ್ಬೇಕು ನಾನು. ಹೇಗೆ ಹೇಳಲಿ ಇವರಿಗೆ?
ಒಂದು ನಿಮಿಷ. ಅಮ್ಮ, ಹಲೋ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಅದೇನು ಅಂತ ಮಾತಾಡಮ್ಮ. ಒಟ್ಟೊಟ್ಟಿಗೆ ಎರಡು ಕೆಲಸ ಮಾಡಬಾರ್ದು. ಮಾತಾಡು. ಒಂದು ನಿಮಿಷ. ಅಮ್ಮ, ತಿಂಡಿ ಬಡಿಸ್ತಾ ಇದ್ದೀನಿ, ಆಮೇಲೆ ಮಾಡ್ತೀನಿ, ಇಡು. ಈ ಒಂದು 2 ನಿಮಿಷ ಮಾತಾಡೋಷ್ಟು ಪುರ್ಸತ್ತಿಲ್ವೇನೆ? ಹೇಳಿದ ಅರ್ಥ ಆಗಲ್ವಾ? ಆಮೇಲೆ ಮಾಡ್ತೀನಿ, ಇಡು. ಏ ರಾಜ್, ಯಾರ್ದು ಫೋನು? ಅಮ್ಮಂದು ಮಾವ. ಪಾಪ, ಅವ್ರಿಗೆ ನಿಂದೆ ಚಿಂತೆ ಆಗಿರ್ಬೇಕಲ್ಲ. ಆರಾಮಾಗಿ ಇದ್ದಾಳಲ್ಲ, ಅವ್ರಿಗೇನು ಚಿಂತೆ. ಅಮ್ಮಂದ್ರೆ ಹಾಗೆ ಕಣೋ. ಕುಸುಮ, ಅನುಪಮ ಅವ್ರಿಗೆ ಫೋನ್ ಮಾಡಿ 1-2 ದಿನ ಬಂದು ಹೋಗೋದಕ್ಕೆ ಹೇಳು. ಅವ್ರ ಅಪ್ಪ ಅಮ್ಮ 1-2 ದಿನ ಇಲ್ಲಿ ಬಂದು ಇದ್ದು ಹೋದರೆ ರಜನಿ ಇಲ್ಲಿ ಹೇಗಿದ್ದಾಳೆ, ಅವಳನ್ನ ನಾವು ಹೇಗೆ ನೋಡ್ಕೋತಾ ಇದ್ದೀವಿ ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ರಜನಿ ಚೆನ್ನಾಗಿರೋದು ಅವ್ರ ಕಣ್ಣಾರೆ ನೋಡಿದರೆ ಅವ್ರ ಆತಂಕನೂ ಸ್ವಲ್ಪ ಕಡಿಮೆ ಆಗತ್ತೆ. ಆದರೆ ರಜನಿನ ಪದೇ ಪದೇ ತವ್ರ ಮನೆಗೆ ಕಳಿಸೋದಕ್ಕಾಗಲ್ಲ. ತವ್ರ ಮನೆಯವರು ಪದೇ ಪದೇ ಇಲ್ಲಿ ಬಂದು ಇದ್ದು ಹೋಗಲಿ, ನನಗೇನು ಸಮಸ್ಯೆ ಇಲ್ಲ. ರಜನಿ, ನಿನಗೆ ಇಲ್ಲೇನು ತೊಂದರೆ ಇಲ್ವಲ್ಲ? ಇಲ್ಲ ಮಾವ. ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ, ನಾನು ಸರಿ ಮಾಡ್ತೀನಿ. ಅದು ಬಿಟ್ಟು ಮನೆ ಹೊರಗೆ ಮನೆ ಒಳಗಿನ ವಿಷಯನ ಹೇಳೋದು ನನಗಿಷ್ಟ ಆಗಲ್ಲ. ಕೆಲವು ವಿಷಯಗಳು ರಿಪೀಟ್ ಆಗಬಾರದು. ಏನಂದ್ಲು ನನ್ನ ಮೊಮ್ಮಗಳು? ಮಾತಾಡಿದ್ಯಾ? ಸಮಾಧಾನ ಆಯ್ತಾ ನಿನಗೆ? ಅವಳೊಬ್ಳು ಯಾರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನಾಯ್ತೆ? ಏನಂದ್ಲು ರಜನಿ? 2 ನಿಮಿಷ ನನ್ನ ಜೊತೆ ಮಾತಾಡೋಕ್ಕೂ ಪುರ್ಸೋತಿಲ್ಲ ನನ್ನ ಮಗಳಿಗೆ. ಅಷ್ಟು ಕೆಲಸ ಗಂಡನ ಮನೇಲಿ ಮಾಡಬೇಕಾಗತ್ತೆ ಕಣೆ. ರಾಜವರ್ಧನ್ ಅವ್ರಿಗೆ ರಜನಿ ಅಂದರೆ ಆಯಿತು. ಬೆಳಿಗ್ಗೆ ಮನೆಯಿಂದ ಹೊರಡೋವರೆಗೂ ರಜನಿನೇ ಎಲ್ಲದಕ್ಕೂ ಬೇಕು ಅನಿಸುತ್ತೆ. ಮುಂಚೆ ಹೀಗಿರ್ಲಿಲ್ಲ ಅತ್ತೆಮ್ಮ. ನಾನು ಎಷ್ಟು ಹೊತ್ತಿಗೆ ಫೋನ್ ಮಾಡಿದ್ರು ನನ್ನ ಜೊತೆ ಮಾತಾಡ್ತಾ ಇದ್ಲು ರಜನಿ. ಎಲ್ಲ ಕೆಲಸನೂ ಇವಳ ಹತ್ರನೇ ಮಾಡಿಸ್ತಾ ಇದ್ದಾರೆ ಅನ್ಸುತ್ತೆ. ಮಾಡಲಿ ಬಿಡು, ಅದರಲ್ಲೇನು ತಪ್ಪು? ನೀನು ಈ ಮನೆ ಸೊಸೆಯಾಗಿ ಬಂದಾಗ ಎಲ್ಲ ಜವಾಬ್ದಾರಿ ನಾನು ನಿನಗೆ ವಹಿಸ್ಲಿಲ್ವಾ? ಜವಾಬ್ದಾರಿ ವಹಿಸಿದ್ರಿ, ಅಷ್ಟೇ ಪ್ರೀತಿನೂ ತೋರಿಸಿದ್ರಿ. ಆದ್ರೆ ಅಲ್ಲಿ
ಕುಸುಮ ಮತ್ತೆ ನಿಖಿತಾಗೆ ರಜನಿನ್ ಕಂಡ್ರೆ ಆಗೋದಿಲ್ಲ. ಅವಳನ್ನ ಯಾವಾಗ್ಲೂ ಯಾವ್ದಾದ್ರೂ ತೊಂದರೆಯಲ್ಲಿ ಬೇಕು ಅಂತ ಸಿಕ್ಕಾಕ್ಸೋಕೆ ನೋಡ್ತಾರೆ. ಮನೆ ಅಂದಮೇಲೆ ಕಸ ಇದ್ದೇ ಇರುತ್ತೆ. ನಿಖಿತನ ಥರದವರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಒಂದು ವೇಳೆ ಎಲ್ಲ ಕೆಲಸನೂ ಅವಳಿಗೆ ವಹಿಸ್ತಾರಂದ್ರೆ ಅವಳಿಲ್ದೆ ಆ ಮನೆ ನಡೆಯಲ್ಲ ಅಂತ ಅರ್ಥ. ಏನೇನೋ ಯೋಚನೆ ಮಾಡಬೇಡ ಅನು. ರಜನಿಗೆ ಆ ಮನೆಯಲ್ಲಿ ಏನೂ ತೊಂದರೆ ಆಗಲ್ಲ. ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತೀನಿ? ನಂಗೆ ಯಾಕೆ ರಜನಿ ಆ ಮನೇಲಿರೋದ್ರ ಬಗ್ಗೆ ಆತಂಕ ಅನುಮಾನಗಳಿದೆ ಅಂದರೆ ಆ ಮನೇಲಿರೋ ಕೆಲವ್ರ ಬಗ್ಗೆ ನನಗೆ ಗೊತ್ತು ಅತ್ತೆಮ್ಮ. ಅದಕ್ಕೆ ಆತಂಕ ಆಗತ್ತೆ. ರಜನಿ, ಎಲ್ಲಿಗೆ ಹೋಗ್ತಿದ್ಯಾ? ಆಫೀಸಿಗೆ ಹೊರಟೈತೆ. ನೋಡು, ನೀನು 6 ತಿಂಗಳು ಇರು, ಇಲ್ಲ 6 ತಿಂಗಳ ಮೇಲೆ ಇಲ್ಲದೆ ಇರು, ಅಥವಾ ಪರ್ಮನೆಂಟ್ ಆಗಿರು. ಈ ಮನೆ ರೀತಿ ರಿವಾಜನ್ನ ಅರ್ಥ ಮಾಡ್ಕೊಂಡಿರು. ನಾನೇನು ಯಾರಿಗೂ ತೊಂದರೆ ಮಾಡಿಲ್ವಲ್ಲ ಅತ್ತೆ. ಎಲ್ಲರನ್ನೂ ಗೌರವದಿಂದನೇ ನೋಡ್ತಾ ಇದ್ದೀನಿ. ಈ ಮನೆ ರಿವಾಜಿಗೆ ಬದ್ಧಳಾಗಿದ್ದೀನಿ. ಈ ಮನೆ ಆಚಾರ ವಿಚಾರಕ್ಕೂ ಗೌರವ ಕೊಡು. ನೀನು ಈ ಮನೆ ಸೊಸೆ. ಈ ಮನೆ ಸೊಸೆ ಹೊರಗಡೆ ಕೆಲಸ ಮಾಡೋ ಹಾಗಿಲ್ಲ. ದುಡಿದ್ರೆ ಮನೇಲೇ ದುಡಿಬೇಕು. ಹೆಣ್ಣಿಗೆ ಮನೆ, ಗಂಡಿಗೆ ಆಫೀಸ್. ನಾನೇನು ಬೇರೆ ಯಾರ್ದೋ ಕಂಪ್ನಿಗೆ ಹೋಗ್ತಾ ಇಲ್ವಲ್ಲ ಅತ್ತೆ. ನಿಮ್ಮ ಮಗನ ಕಂಪ್ನಿಗೆ ಹೋಗ್ತಿದ್ದೀನಿ. ಮನೆನ ಯಾರು ನಿಭಾಯಿಸ್ತಾರೆ? ನಾನಿದ್ದೀನಿ, ನಿಖಿತಾ ಇದ್ದಾಳೆ, ಆಳು ಕಾಳು ಇದ್ದಾರೆ. ಆದರೆ ಮನೆ ಸೊಸೆಯಾಗಿ ನೀನೇ ಮಾಡಬೇಕಾಗಿರೋ ಕೆಲಸಗಳಿರತ್ತೆ ಅಲ್ವಾ? ಅದನ್ನೆಲ್ಲ ನೀನೇ ಮಾಡಬೇಕಾಗತ್ತೆ. ಹೀಗೆ ಬೆಳಗ್ಗೆ ಅದು ಆಫೀಸ್ಗೆ ಹೋಗ್ಬಿಟ್ರೆ ಬೇಡ, ನೀನು ಆಫೀಸ್ಗೆ ಹೋಗಬಾರ್ದು. 6 ತಿಂಗಳು ಕೆಲಸ ಬಿಡೋ ಹಾಗಿಲ್ಲ ಅತ್ತೆ. ಅಗ್ರಿಮೆಂಟ್ ಆಗಿದೆ. ಅದು ನನಗೆ ಗೊತ್ತಿಲ್ಲ. ಗಮನ ಮನೆ ಕಡೆಗೂ ಇರಬೇಕು. ಎರಡನ್ನೂ ನಿಭಾಯಿಸ್ತೀನತ್ತೆ. ಕಷ್ಟ ಆಗತ್ತೆ. ನೀನು ಆಫೀಸ್ಗೆ ಹೋಗೋದು ಬೇಡ. ರಜನಿ, ಟೈಮ್ ಆಗ್ತಾ ಇದೆ. ಆಫೀಸಿಗೆ ಬೇಗ ಬಾ. ಡೆಲಿಗೇಟ್ಸ್ಗಳು ಬರ್ತಾರೆ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಆಗಬೇಕು. ಪ್ರಾಜೆಕ್ಟ್ ಸಿಡಿ ನಿನ್ನ ಹತ್ರ ಇದೆ ಅಲ್ವಾ? ಬ್ಯಾಗಲ್ಲಿದೆ. ಡೆಲಿಗೇಟ್ಸ್ಗಳನ್ನ ಕಾಯಿಸ್ಬಾರ್ದು. ತಡ ಮಾಡಬೇಡ. ಪ್ರಾಜೆಕ್ಟ್ ಕೈ ತಪ್ಪು ಹೋಗುತ್ತೆ. ಪ್ರಾಜೆಕ್ಟ್ ಕೈ ತಪ್ಪು ಹೋದರೆ ನಾನು ಸುಮ್ಮನಿರಲ್ಲ. ಇಷ್ಟೊತ್ತಿಗಾಗಲೇ ನೀನು ಆಫೀಸಲ್ಲಿ ಇರಬೇಕಿತ್ತಲ್ಲ. ಹಾಂ, ಬೇಗ ಬಾ. ನಿಮ್ಮ ಮಾವ ಹೇಳಿದ್ರು ಇವತ್ತು ಸಂಜೆ ಮನೆಗೆ ಗುರುಗಳು ಬರ್ತಾ ಇದ್ದಾರೆ. ನಿಮ್ಮ ಮಾವ ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡೋರಿದ್ದಾರೆ. ಇವತ್ತಾ? ಏನು ಮುಖ್ಯವಾದ ವಿಚಾರ? ಗೊತ್ತಿಲ್ಲ. ನಿಮ್ಮ ಮಾವ ಇದ್ದಕ್ಕಿದ್ದಾಗೆ ಕರೆದಿದ್ದಾರೆ. ನನಗೂ ಆಶ್ಚರ್ಯ ಆಗ್ತಿದೆ. ಕರೆದ ತಕ್ಷಣ ಗುರುಗಳು ಬರೋಲ್ಲ, ಬಂದವರು ಅಲ್ಲ. ಆದರೆ ಈ ಸಲ ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಮನೇಲೇ ಇರು ಅಂತ. ಆದರೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ. ಆದರೆ ಫೈಲ್ಸ್ DVDs ಎಲ್ಲ ನನ್ನ ಹತ್ರನೇ ಇದೆ. ಡೆಲಿಗೇಟ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇವಾಗ ಕ್ಯಾನ್ಸಲ್ ಆದರೆ ವಿಷ್ಣುಗೆ ತೊಂದರೆ, ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು. ಆದರೆ ಗುರುಗಳ ವಿಷಯದಲ್ಲಿ ಹೆಚ್ಚು ಕಮ್ಮಿ ಆದರೆ ಮನೆಗೆ ತೊಂದರೆ. ಅವ್ರ ಮಾತನ್ನ ನಾವು ಯಾರೂ ಮೀರೋ ಹಾಗಿಲ್ಲ. ಅವ್ರು ಬರೋ ಮುಂಚೆ ನೀನು ಆಫೀಸಿಂದ ಬಂದು ರೆಡಿಯಾಗಿರಬೇಕು. ಗುರುಗಳ ಕೋಪಕ್ಕೆ ಗುರಿ ಆಗಬೇಡ. ಅವ್ರಿಗೆ ಬೇಜಾರಾಗೋ ಹಾಗೆ ನಡ್ಕೋಬೇಡ. ವಿನಾಕಾರಣ ರಂಪ ಆಗತ್ತೆ ಈ ಮನೆಯಲ್ಲಿ. ನಿಮ್ಮ ಮಾವ ಸುಮ್ಮನೆ ಇರಲ್ಲ. ಗುರುಗಳಿಗೆ ಮನೆಯೆಲ್ಲ ನೀಟಾಗಿರಬೇಕು. ಸ್ವಲ್ಪ ಮನೆಯೆಲ್ಲ ನೀಟ್ ಮಾಡಿ ಹೋಗು. ನಿಮ್ಮ ಮಾವ ನಿಮ್ಮ ತಂದೆ ತಾಯಿನ ಕರೆಯೋದಕ್ಕೆ ನನಗೆ ಹೇಳಿದ್ದಾರೆ. ಮನೆನ ನೀಟ್ ಮಾಡು. ನಿಮ್ಮ ಮಾವನಿಗೆ ಬೇಸರ ಮಾಡಬೇಡ. ಗುರುಗಳು ಬರೋಗಿನ ಮುಂಚೆ ಮನೆ ಸೊಸೆ ಮನೇಲಿರಬೇಕು.